ಮರೇಪ್ಪ ದೊಡ್ಡ ಮನೆಯವರು ಸಂಗೀತ ಅನನ್ಯ ದೊಡ್ಡ ಮನೆ ಚಿಕ್ಕೋಡು ಯಲ್ಲಪ್ಪ ದೊಡ್ಡ ಮನೆ ಈಗ ನೋಡಿ, ಈಗ ಆಲ್ರೆಡಿ ನಾವು ದೌರ್ಜನ್ಯ ಪ್ರಕರಣದಲ್ಲಿ ನಿಮಗೆ 5 ಲಕ್ಷ ಚೆಕ್ ಕೊಟ್ಟಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆಯಿಂದ. ಈಗ ಸ್ಪೆಷಲ್ ಆಗಿ ಪ್ರತಿಯೊಬ್ಬರಿಗೆ 2 ಲಕ್ಷ ಅಂತೇಳಿ 16 ಲಕ್ಷ ಕೊಡ್ತೇವೆ ಒಟ್ಟು. ಸೊ 16 ಲ್ಯಾಕ್ಸ್. ಚೆಕ್ ಕೊಡ್ರಿ, ಫೋಟೋ ಇದು ಈ ಘಟನೆಗೆ ಪರಿಹಾರ ಅಲ್ಲ. ಈ ಘಟನೆಯನ್ನು ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೀವಿ. ಇದು ಅತ್ಯಂತ ಅಮಾನುಷವಾದಂಥ ಘಟನೆ ಮತ್ತು ಮೃಗೀಯ ಕೃತ್ಯ. ನಾಗರಿಕತೆ ಗೊತ್ತಿರೋರು ತಲೆ ತಗ್ಗಿಸುವಂಥದ್ದು. ಮನುವಾದದ ಮನಸ್ಸುಗಳನ್ನು ಹತ್ತಿಕ್ಕಲೇಬೇಕು. ಸರ್ಕಾರ ಇದರ ವಿರುದ್ಧವಾಗಿ ಉಗ್ರ ಕ್ರಮ ತಗೋತೀವಿ. ಯಾರು ಮುಲಾಜಿಲ್ದೇ ಯಾರು ಈ ರೀತಿಯ ಮರ್ಯಾದೆ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಉತ್ತೇಜನ ಕೊಟ್ಟಿದ್ದಾರೆ, ಎತ್ಕಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ಒಬ್ಬರು ಬಿಡಲ್ಲ. ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗೃಹ ಮಂತ್ರಿಗಳು ಬಂದಿದ್ದರು, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಿದ್ದರು, ಪ್ರಸಾದ್ ಅಬ್ಬಯ್ಯ ಬಂದಿದ್ದರು, ಕೋನರೆಡ್ಡಿ ಬಂದಿದ್ದರು, ಜಕ್ಕಪ್ಪನವ್ರು ಬಂದಿದ್ದರು, ಈಗ ನಾನು ತಿಮ್ಮಾಪುರ ಎಲ್ಲ ಬಂದಿದ್ವಿ. ಇಡೀ CM ಮುಖ್ಯಮಂತ್ರಿಗಳೇ ಮೊನ್ನೆ ಬೆಂಗಳೂರಿನಲ್ಲಿ ಹೇಳಿದ್ದಾರೆ, ಅಗತ್ಯ ಬಿದ್ದರೆ ಮರ್ಯಾದೆ ಹತ್ಯೆಲ್ಲ ಇದು ಒಂದು ಉಗ್ರವಾದಂಥ ಕೊಲೆ. ನಮ್ಮ ಇದು ಈ ಭಾಗದಲ್ಲಿ ಇರಲಿಲ್ಲ. ರಾಜಸ್ಥಾನ, ಹರಿಯಾಣ ಆ ಕಡೆ ಈ ಥರ ಘಟನೆ ನಡೀತಾ ಇತ್ತು. ನಮ್ಮದೊಂದು ನಾಗರಿಕವಾದಂಥ ರಾಜ್ಯ, ನಮ್ಮದು ನಾಗರಿಕ ಸಮಾಜ ಇರ್ತಕ್ಕಂಥದ್ದು ಮತ್ತು ಮುಂದುವರಿದಂಥ ರಾಜ್ಯ. ಇದು ಪ್ರಾಯಕ್ಕೆ ಬಂದಂಥ ಯುವಕ ಯುವತಿಯರು ತಮ್ಮ ಒಪ್ಪಿಗೆಯ ಮೇಲೆ ಯಾವ ಧರ್ಮ ಅಥವಾ ಯಾವ ಜಾತಿಯ ಮದುವೆ ಆಗಲಿಕ್ಕೆ ಅವರಿಗೆ ಮುಖ್ಯವಾದಂಥ ಅಧಿಕಾರ ಇದೆ. ಅದು ಅವರ ಮೂಲಭೂತ ಹಕ್ಕು. ಮೂಲಭೂತ ಹಕ್ಕನ್ನು ಅಥವಾ ಅದಕ್ಕೆ ಬೆಂಬಲಿಸಲು ಸರ್ಕಾರ ಬಿಡಲ್ಲ. ಕಠಿಣವಾದ ಕ್ರಮ ತಗೋತೀವಿ. ಮತ್ತು ನಿಮಗೆ ಧೈರ್ಯ ಕೊಡೋಕ್ಕೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೀವಿ. ನಿಮಗೆ ಬೇಕಂತ ಎಲ್ಲ ನೆರವನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಅದನ್ನೆಲ್ಲ ಮಾಡ್ತೀವಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಗೃಹ ಮಂತ್ರಿ ನಾನು ಚರ್ಚೆ ಮಾಡಿ ಇನ್ನೂ ಹೆಚ್ಚಿನ ಭದ್ರತೆ, ಈ ಥರ ಘಟನೆಗಳು ನಡೆದೇ ರೀತಿಯಲ್ಲಿ ರಾಜ್ಯದಲ್ಲಿ ಏನು ಮಾಡಬೇಕಂತ ಹೇಳಿ ನಾವು ತೀರ್ಮಾನ ಮಾಡ್ತೀವಿ. ಅಗತ್ಯ ಬಿದ್ದರೆ ಈ ಥರ ಮರ್ಯಾದೆ ಹತ್ಯೆ ಪ್ರಕರಣನ ಹತ್ತಿಕ್ಕಲಿಕ್ಕೆ, ಅದು ನಡೆದಿರೋ ರೀತಿಯಲ್ಲಿ ಮಾಡೋದಕ್ಕೆ ಉಗ್ರವಾದಂಥ ಒಂದು ಕಾನೂನನ್ನು ತರಲಿಕ್ಕೆ ಮುಂದಿನ ಅಧಿವೇಶನ ತರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಧೈರ್ಯವಾಗಿರಬೇಕು. ದುರಂತ ಪಾಪ ಹೆಣ್ಮಗಳು ಆ ರೀತಿ ಹತ್ಯೆ, ತನ್ನ ಹಸುಗೂಸನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಅವಳು ಮತ್ತು ಹಸುಗೂಸು ಇಬ್ಬರೂ ಕೂಡ ಸಾವಿಗೀಡಾದ್ದು, ಕೊಲೆಗೀಡಾದ್ದು ತನ್ನ ಕುಟುಂಬಸ್ಥರಿಂದನೇ, ತಂದೆ ಮತ್ತು ಸಂಬಂಧಿಕರಿಂದ ಆಗಿರೋದು ಅತ್ಯಂತ ನೋವಿನ ಸಂಕಟ. ಅದೊಂದು ಮೃಗೀಯ ಕೃತ್ಯ. ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಈಗ ನೋಡಿ ಈ ಥರ ಘಟನೆ ಮನುಷ್ಯತ್ವ ಇರುವ ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿಯವನಿರಲಿ, ನೊಂದು ತಲೆ ತಗ್ಗಿಸುವಂಥ ಘಟನೆ. ಇಲ್ಲಿ ವಯಸ್ಸಿಗೆ ಬಂದಂಥ ಒಂದು ಹೆಣ್ಣು ಮತ್ತು ಗಂಡು, ಅವರು ಅಡಲ್ಟ್ ಇದ್ದಾರೆ, ವಯಸ್ಸಿಗೆ ಬಂದಿದ್ದಾರೆ. ಏನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ತರ್ತಿದ್ದೆ ಮದುವೆ ಮಹಿಳೆಯ ಇಚ್ಛೆಗೆ ಅನುಗುಣವಾಗಿ ಬಲವಂತಕ್ಕಾಗಬಾರ್ದು ಅಂತ ಹೇಳಿದರು. ಒಂದು ಹೆಣ್ಣು ತನ್ನ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಅವಳ ವಿವೇಕ, ಅವಳು ಯಾರಿಗೆ ಇಷ್ಟಪಡ್ತಾಳೆ, ಅವಳು ಯಾರ ಮೇಲೆ ಭರವಸೆ ಇದೆ, ಅವಳನ್ನು ಮದುವೆ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ನಲ್ಲಿ ಉದ್ದೇಶನ ಇಟ್ಕೊಂಡು ಹೇಳ್ತಾಯಿದ್ರು. ಈಗ ಇದು ಮದುವೆ, ಅದು ಅವರ
ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು. ಮೂಲಭೂತ ಹಕ್ಕಿನ ಸಂಪೂರ್ಣವಾದಂಥ ಉಲ್ಲಂಘನೆ ಆಗಿದೆ. ಮೂಲಭೂತ ಹಕ್ಕಿನ ಯುವಕರ ಮದುವೆಯ ಸ್ವಇಚ್ಛೆಯ ಆಯ್ಕೆ ಮೂಲಭೂತ ಹಕ್ಕು, ಇದರ ಉಲ್ಲಂಘನೆ ಆಗಿದೆ, ದುರ್ಬಳಕೆ ಆಗಿದೆ. ಆ ಒಂದು ಮಹಿಳೆಯ ಕುಟುಂಬಸ್ಥರೇ 7 ತಿಂಗಳ ಹಸುಗೂಸು ಹೊಟ್ಟೆಲಿರೋದನ್ನು ಆ ಮಹಿಳೆಯನ್ನು ಕೊಂದಾಕಿರ್ತಕ್ಕಂಥದ್ದು ಅತ್ಯಂತ ಮೃಗೀಯ ಒಂದು ಕೊಲೆ. ಈ ಕೊಲೆಗೆ ತೀಕ್ಷ್ಣವಾಗಿ ಕ್ರಮ ತಗೋಬೇಕು ಅಂತ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಗೃಹ ಮಂತ್ರಿಗಳು ಕೊಟ್ಟಿದ್ದಾರೆ, ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಟ್ಟಿದ್ದಾರೆ, MLAಗಳಿದ್ದಾರೆ, ನಾನು ಹೇಳ್ತಾ ಇದ್ದೇನೆ. ನಮ್ಮ ಸರ್ಕಾರ ಇದನ್ನೆಲ್ಲ ಸಹಿಸೋದಿಲ್ಲ ಮತ್ತು ಅವರು ತುಂಬ ನೊಂದ್ಕೊಂಡಿದ್ದಾರೆ. ನಮ್ಮೂರಲ್ಲಿ ನೊಂದ್ಕೊಂಡಿದ್ದಾರೆ. ಹೌದು ನೋಡಿ, ಇದು ಒಂದು ಕಡೆ ಅಟ್ರಾಸಿಟಿ ಕೇಸ್. ಮೊನ್ನೆ ತಾನೇ ನಾನು ಅಸೆಂಬ್ಲಿನಲ್ಲಿ ಈ ಒಂದು ಸಾಮಾಜಿಕ ಬಹಿಷ್ಕಾರದ ವಿಚಾರಗಳಲ್ಲಿ ಈ ಎಲ್ಲ ಅಂಶಗಳನ್ನು ಸೇರಿಸಿ ಒಂದು ಕಾಯ್ದೆ ಮಂಡನೆ ಮಾಡೋದು 2 ವರ್ಷದಿಂದ ಅಂಗೀಕಾರ. ಅದು ಇಂಥ ಘಟನೆಗಳು ಈ ಥರ ನಡೀತಾ ಇರೋದು ನನಗೆ ಭಾರಿ ನೋವಾಗಿದೆ, ತುಂಬ ನೋವಾಗಿದೆ. ಅದಕ್ಕೆ ಸರ್, ಪ್ರಾರಂಭದಲ್ಲಿಯೂ ಸಹಿತ ಸಮಾಜ ಕಲ್ಯಾಣ ಇಲಾಖೆ ನಾಪತ್ತೆ ಆಗಿತ್ತು ಅನ್ನೋದು ದಲಿತ ಪರ ಸಂಘಟನೆಗಳ ಆರೋಪ ಸರ್. ಅದರ ಜೊತೆಗೆ ಮಾಧ್ಯಮಗಳು ಸಹ ಸುದ್ದಿ ಮಾಡಿದ್ವು. ಆದರೆ ಸಮಾಜ ಕಲ್ಯಾಣ ಇಲಾಖೆ ತನ್ನ ತಪ್ಪನ್ನು ಮರೆ ಮಾಚಲಿಕ್ಕೆ ಬೇರೆ ಇಲಾಖೆಗಳ ಮೇಲೆ, ಪೊಲೀಸ್ ಇಲಾಖೆ ಸೇರಿದಂತೆ ಬೇರೆ ಇಲಾಖೆ ಕೆಲಸ ಇದು ನಿಮ್ಮ ಪ್ರಶ್ನೆ ಎಲ್ಲ ಆ ಥರ ಎಲ್ಲ ಮಾಡಲ್ಲ. ಗೌರ್ಮೆಂಟ್ ಈಸ್ ಹೈಲಿ ರೆಸ್ಪಾನ್ಸಿಬಲ್. ಅಲ್ಲ, ನೀವು ಗೌರ್ಮೆಂಟ್ ಮಾಡ್ತಿದ್ದೀರಿ ಸರ್, ನಿಮ್ಮ ಅಧಿಕಾರಿಗಳು ಮಾಡಿದ್ರು, ನಿಮ್ಮ ಇಲಾಖೆ ಅಧಿಕಾರಿಗಳು ಯಾರು ಬೈದಾರೆ ಕೇಳಬೇಕಾಗಿದೆ ಸರ್. ಸೋಷಿಯಲ್ ವೆಲ್ಫೇರ್ ಗೌರ್ಮೆಂಟ್ ಅಲ್ವಾ? ಹೌದು ಸರ್. ಸರ್, ಅಧಿಕಾರಿಗಳು ಸರ್ ಕೇಳ್ರಿ ಸರ್, ಅಧಿಕಾರಿಗಳು ಯಾರು ಬಂದಿಲ್ಲ ಅಂತ ಕೇಳಬೇಕಾಗಿದೆ ಸರ್. 3 ದಿನ ಆದ್ಮೇಲೆ ಬಂದಿದ್ದಾರೆ ಸರ್ ಅಧಿಕಾರಿಗಳು, ತಮ್ಮ ಅಧಿಕಾರಿಗಳು ವಿತ್ ಜಿಲ್ಲಾಧಿಕಾರಿಗಳು 3 ದಿನ ಆದ್ಮೇಲೆ ಬಂದಿದ್ದಾರೆ. ನಾನು ಖುದ್ದು DC ಅವರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ. ಈ ಒಂದು ಘಟನೆ ನಡೆದ ತಕ್ಷಣ ಅವರಿಗೆ ಅಟ್ರಾಸಿಟಿ ಕಾಯ್ದೆ ಕೆಳಗಡೆ ಸೂಕ್ತ ಪರಿಹಾರ ಮತ್ತು ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳು, ಕಮಿಷನರು, ಸೆಕ್ರೆಟರಿಯವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮತ್ತು ಸ್ವತಃ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು, ಪ್ರಸಾದ್ ಅಭಯ, ನಮ್ಮ ಕೋನರೆಡ್ಡಿಯವರು, ಜಕ್ಕಪ್ಪನವರು ನಿರಂತರವಾಗಿ ಸಂಪರ್ಕದಲ್ಲಿ. ಸರ್, ಜನಪ್ರತಿನಿಧಿಗಳು ಬಂದಿದ್ದಾರೆ ಸರ್, ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ಸರ್. ನಮ್ಮಿದ್ರೆ ಕೇಳ್ಬಿಡ್ರಿ ಸರ್, ನಿಮ್ಮ ಅಧಿಕಾರಿಗಳು ಬಂದಿದ್ದಾರೆ ಅಂತ ಕೇಳ್ಬಿಡ್ರಿ ಸರ್. ಒಮ್ಮೆ ಕೇಳ್ಬಿಡ್ರಿ ಸರ್, ಯಾರು ಜಿಲ್ಲಾ ವಿಡಿಯೋ ಕರೆದು ಕೇಳ್ಬಿಡ್ರಿ ಸರ್, ಎಷ್ಟು ದಿವಸ ಮೇಲೆ ಬಂದರು ಅನ್ನೋದ್ರ ಬಗ್ಗೆ ಕೇಳ್ಬಿಡ್ರಿ ಸರ್. ಅವರು ಬರದೇ ನಿರ್ಲಕ್ಷ್ಯ ಮಾಡಿದ್ರೆ ಅವ್ರಿಗೆ ತನಿಖೆ ಮಾಡಿ ಸೂಕ್ತ ಕ್ರಮ ತಗೋತೀವಿ. ಅದಕ್ಕಿಂತ ಹೆಚ್ಚಾಗಿ ಘಟನೆ ಆಗಿದೆಯಲ್ಲ, ಹೀನಸ್ ಕ್ರೈಮ್, ಅದನ್ನು ನಾವು ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಪ್ರೈಮರಿ ಕನ್ಸರ್ನ್. ಅವ್ರು ಬರಬೇಕು, ಬಂದಿಲ್ಲ ಅಂತ ನಿಮ್ಗೆ ಅನಿಸಿಕೆ ಇದ್ದರೆ ಅಲ್ಲಿ ಗೆಟ್ ಇಟ್ ಎನ್ಕ್ವೈರ್ಡ್, ಟೇಕ್ ಆ್ಯಕ್ಷನ್. ಸರ್, ಈಗ ಮಾನ್ಯ ಹೆಸರಿನಲ್ಲಿನೇ ಒಂದು ಮರ್ಯಾದೆ ಹತ್ಯೆ ಒಂದು ಮಸೂದೆ ತಿದ್ದುಪಡಿ ಮಾಡಬೇಕು ಅಂತ ನೋಡೋಣ. ನಾನು ಬರ್ತಾವೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದೆ. ನಾನು ನಮ್ಮ ಸೆಕ್ರೆಟರಿ, ಕಮಿಷನರ್ ಎಲ್ಲ ಒಟ್ಟಿಗೆ ಬಂದ್ವಿ. ನಿನ್ನೆ ಕೂಡ ಚರ್ಚೆ ಮಾಡಿದ್ದೀವಿ. ಖಂಡಿತವಾಗಿ ಇಂಥ ಒಂದು ಹೀನಸ್ ಕ್ರೈಮ್, ಇದು ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇಟ್ಸ್ ಎ ಕ್ಲಿಯರ್ ಕಟ್ ಮರ್ಡರ್. ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಪ್ರತ್ಯೇಕ ಮಸೂದೆ ತರ್ತಾರಂತ ಈಗ ಮಾನ್ಯ ಹೆಸರ ಮೇಲೆ ವಿಶೇಷ ಕಾಯ್ದೆ ತರಬೇಕು ಅಂತ. ಅದು ಒಂದು ಕಾಯ್ದೆ ತರಬೇಕು. ಯಾವಾಗ ತರಬೇಕು ಅಂತ ಪರಿಶೀಲನೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.